ಮುಂದಿನ 39ನೇ ಶ್ಲೋಕ, ಅದರ 2ನೇ ಭಾಗ. ಆ ಧರ್ಮ ಎಂಬುವಂಥದ್ದು ಎಲ್ಲರಿಂದಲೂ ತಿಳಿಲಿಕ್ಕೆ ಸಾಧ್ಯವಿಲ್ಲ ಎಂಬುವಂತ ವಿಚಾರವನ್ನ ಯಮದೇವರು ತಮ್ಮ ದೂತರಿಗೆ ಹೇಳಿರ್ತಕ್ಕಂಥ ಮಾತು. ಅದರ ಮುಂದುವರಿದಂತ ವಿಸ್ತೃತವಾದ ವ್ಯಾಖ್ಯಾನ. ಏವೈ ಭಗವತಾ ಪ್ರೋಕ್ತಾ ಉಪಾಯಾ ಹಿ ಆತ್ಮಲಬ್ಧೈ ಅಂಜ ಪುಂಸಾಂ ಅಭಿದುಷಾಂ ವಿದ್ಧಿ ಭಾಗವತಾನ್ ಹಿ ತಾನ್. ಅಲ್ಲಿ ಆ ಕಪಿಲ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಹೇಳ್ತಕ್ಕಂತ ಒಂದು ಮಾತು. ಅಲ್ಲ, ಕಪಿಲ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ನೀಡಿರ್ತಕ್ಕಂಥ ಉಪದೇಶಗಳು ಭಾಗವತ ಧರ್ಮಗಳು ಅಂತ. ಅದನ್ನ ವಿದೇಹ ರಾಜ ಕವಿ ಎಂಬುದಾಗಿ ಒಬ್ಬರು ಮುನಿಗಳು, ಕವಿ ಎಂಬತಕ್ಕಂಥ ಮುನಿಗಳಲ್ಲಿ ಪ್ರಾರ್ಥನೆಯನ್ನ ಮಾಡಿದಾಗ ಅವರು ತಿಳಿಸಿಕೊಡ್ತಾ ಇದ್ದಾರೆ. ಕವಿ ಎಂಬತಕ್ಕಂಥ ಮುನಿ ಋಷಿಗಳು ವಿದೇಹ ರಾಜನಿಗೆ ಹೇಳ್ತಾ ಇರತಕ್ಕಂಥ ಈ ಭಾಗವತ ಧರ್ಮಗಳು, ಒಟ್ಟು 30 ಭಾಗವತ ಧರ್ಮಗಳನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಭಾಗವತ ಧರ್ಮಗಳು ಹೇಳಿದ್ದು ಯಾರು ಅಂತ ಹೇಳಿದ್ರೆ ಅದರ ಬಗ್ಗೆ ಸಂದೇಹ ಇಲ್ಲ. ಭಗವತಾ ಪ್ರೋಕ್ತ, ಭಗವಂತನಿಂದ ಪ್ರೋಕ್ತವಾದದ್ದು, ಭಗವಂತನಿಂದ ಪ್ರೋಕ್ತ, ಭಗವಂತನಿಂದ ಹೇಳಲ್ಪಟ್ಟಿರತಕ್ಕಂಥದ್ದಕ್ಕೆ ಭಾಗವತ ಧರ್ಮ ಎಂಬುದಾಗಿ ಹೆಸರು. ಅದೆಲ್ಲವೂ ಕೂಡ ಆತ್ಮಲಬ್ಧಯೇ ಉಪಾಯ. ಆತ್ಮ ಅಂದ್ರೆ ಪರಮಾತ್ಮ, ಪರಮಾತ್ಮ ಪ್ರಾಪ್ತಿಗೆ ಉಪಾಯಗಳು ಏನು? ಕಪಿಲ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ, ಅದು ಬರೀ ಕಪಿಲೋಪದೇಶ ಅಂತಲ್ಲ, ಒಟ್ಟು ಭಗವಂತ ಅನೇಕ ಸಂದರ್ಭಗಳಲ್ಲಿ ಹೇಳ್ತಕ್ಕಂಥ ಉಪಾಯಗಳು. ಇಲ್ಲಿ ಮುಖ್ಯವಾಗಿ ಭಾಗವತದಲ್ಲಿ ಬಂದಿರತಕ್ಕಂಥದ್ದು ಕಪಿಲೋಪದೇಶ. ಅದನ್ನ ಇಟ್ಟು ಕೇಂದ್ರೀಕರಿಸಿ ಅವರು ಕವಿ ಮುನಿಗಳು ಹೇಳ್ತಿದ್ದಾರೆ. ಭಗವತಾ ಪ್ರೋಕ್ತಾ ಉಪಾಯಾ, ಅದು ಏನಕ್ಕೆ ಉಪಾಯ ಅಂದ್ರೆ ಆತ್ಮಲಬ್ಧಯೇ. ಆತ್ಮ ಅಂದ್ರೆ ಪರಮಾತ್ಮ, ಪರಮಾತ್ಮ ಪ್ರಾಪ್ತಿಗೋ, ಲಬ್ಧಿ ಅಂದ್ರೆ ಪ್ರಾಪ್ತಿ ಅಂತ ಅರ್ಥ. ದೇವರನ್ನ ಹೊಂದಬೇಕು, ಭಗವಂತನನ್ನ ಸೇರುವಿಕೆ ಅನ್ನೋದು ಪ್ರತಿಯೊಬ್ಬರ ಗುರಿಯಾಗತ್ತೆ. ಭಗವಂತನನ್ನ ಸೇರುವುದು ಅಂದ್ರೆ ಮೋಕ್ಷವನ್ನು ಹೊಂದುವುದು. ಮೋಕ್ಷ ಪ್ರಾಪ್ತಿ, ಮೋಕ್ಷವನ್ನು ಹೊಂದುವಿಕೆ ಎಂಬುದು ಅದು ಪ್ರತಿಯೊಬ್ಬ ಜೀವಿಯ ಗುರಿ. ಆ ಭಗವತ್ ಪ್ರಾಪ್ತಿ ಆಗಬೇಕು ಅಂತ ಆದ್ರೆ, ಅಥವಾ ಪ್ರಾಪ್ತಿ ಶಬ್ದಕ್ಕೆ ಜ್ಞಾನ ಅಂತಾನು ವ್ಯಾಖ್ಯಾನವನ್ನು ಮಾಡ್ತಾರೆ. ಹಾಗಾಗಿ ಆತ್ಮಲಬ್ಧೆಯ ಶಬ್ದಕ್ಕೆ ಪರಮಾತ್ಮ ಜ್ಞಾನ ಅಂತಾನು ಅರ್ಥ ಇದೆ. ಆ ಭಗವಂತನ ತತ್ವಜ್ಞಾನವನ್ನು ಪಡಿಬೇಕಾದ್ರೆ, ಆ ಮೋಕ್ಷವನ್ನ ಪಡಿಲಿಕ್ಕೆ ಉಪಾಯವಾಗಿರುವಂತಗಳು, ಸಾಧನವಾಗಿರುವಂತಗಳು ಈ ಭಾಗವತ ಧರ್ಮಗಳು. ಪುಂಸಾಂ ಅಭಿಶ್ರಾಂ ಪುಂಸಾಂ, ಯಾರು ಅಜ್ಞಾನಿಗಳು ಅಂತ ಇರ್ತಾರೋ, ಅಜ್ಞಾನಿಗಳಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಅದು ತಿಳಿಲಿಕ್ಕೆ ಸಾಧ್ಯವಿಲ್ಲ. ಅವಿದುಷಾಂ ಪುಂಸಾಂ, ಅಜ್ಞಾನಿಗಳು ತಿಳಿಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಭಾಗವತಾನ್ ತಾನ್ ವಿದ್ಧಿ, ಅವುಗಳೇ ಭಾಗವತ ಧರ್ಮಗಳು. ಹಾಗಾದ್ರೆ ಭಾಗವತ ಧರ್ಮಗಳು ಅಂದ್ರೆ ಯಾವುದು ಮೊದಲು ಅದನ್ನು ತಿಳಿಸ್ತಾ ಇದ್ದಾರೆ. ಸಾಕ್ಷಾತ್ ಭಗವಂತ ಕಪಿಲಾದಿ ರೂಪಗಳಿಂದ ಉಪದೇಶ ಕೊಟ್ಟಂತಹ ವಿಚಾರಗಳೇ ಭಾಗವತ ಧರ್ಮಗಳು. ಅದನ್ನ ತಿಳಿಯೋದ್ರಿಂದ ನಮಗೇನು ಪ್ರಯೋಜನ ಅಂತ ಕೇಳಿದ್ರೆ, ಮೋಕ್ಷ ಪ್ರಾಪ್ತಿಗೆ, ಪರಮಾತ್ಮನ ಜ್ಞಾನವನ್ನ ಪಡಿಲಿಕ್ಕೆ ಅದು ಸಾಧನವಾಗಿರುವಂತವುಗಳು. ಅಜ್ಞಾನಿಗಳು ಅದನ್ನ ತಿಳಿಲಿಕ್ಕೆ ಸಾಧ್ಯವಿಲ್ಲ. ಇಂತಹ ಧರ್ಮಗಳಿಗೆ ಭಾಗವತ ಧರ್ಮಗಳು ಅಂತ ಅದನ್ನ ಕವಿ ಮುನಿಗಳು ವಿದೇಹ ರಾಜನಿಗೆ ಹೇಳತಕ್ಕಂತಹ ಒಂದು ವಿಚಾರಗಳನ್ನು ಇಲ್ಲಿ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಏವೈ ಭಗವತಾ ಪ್ರೋಕ್ತಾ ಉಪಾಯಾ ಹಿ ಆತ್ಮಲಬ್ಧಯೇ ಅಂಜ ಪುಂಸಾಂ ಅವಿದುಷಾಂ, ಅವಿದುಷಾಂ ಪುಂಸಾಂ ವಿದ್ಧಿ ಭಾಗವತಾನಿ ತಾನ್. ಅಂಜ ಚೆನ್ನಾಗಿ ತಿಳಿ, ಅವುಗಳು ತಿಳಿ. ಅವಿದುಷಾಂ ಪುಂಸಾಂ, ಅವಿದುಷಾಂ ಪುಂಸಾಂ ನಾ ಅಂತ ಯಾರು ಅಜ್ಞಾನಿಗಳು ಅವರಿಗೆ ತಿಳಿಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಅವರಿಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ವಿಚಾರಗಳನ್ನ ನಾನ್ ನಿನ್ಗೆ ಹೇಳಿ, ಯಾಕಂದ್ರೆ ನಿನ್ನಲ್ಲಿ ಜ್ಞಾನವನ್ನ ಪಡೆಯುವ ಯೋಗ್ಯತೆ ಇದೆ, ಜ್ಞಾನ ಪಡೆಯುವ ಯೋಗ್ಯತೆ ಇದೆ. ಆದದ್ದರಿಂದಾಗಿ ನಾನು ನಿನಗೆ ಹೇಳ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ ಕವಿ ಮುನಿಗಳು. ಯೈಹಿ ಪ್ರಸನ್ನ, ಯೈಹಿ ಪ್ರಸನ್ನ ಪ್ರಪನ್ನಾಯ ದಾಸ್ಯತಿ ಆತ್ಮಾನಮಪ್ಯಜ ಇತಿ ಏತಸ್ಯ ವಕ್ತಾ ಏವ ಸುದುರ್ಲಭ ಇತ್ಯಾಶಯೇನ ಆಹ. ಅಲ್ಲಿ 11ನೇ ಸ್ಕಂದದಲ್ಲಿ ಬರತಕ್ಕಂಥ ಶ್ಲೋಕ ಅದು. ಯೈಹಿ ಪ್ರಸನ್ನ ಪ್ರಪನ್ನಾಯ ದಾಸ್ಯತಿ ಆತ್ಮಾನಂ ಅಪಿ. ನೋಡಿ, ಭಗವಂತ ಹೇಗೆ ಅಂದ್ರೆ ಯೈಹಿ, ಏಹಿ ಅಂದ್ರೆ ಭಗವತ್ ಪ್ರೀತಿ ಜನಕೈಹಿ ಧರ್ಮೈಹಿ. ಏಹಿ ಅಂದ್ರೆ ಯಾವುಗಳಿಂದ, ಯಾವುಗಳಿಂದ ಅಂದ್ರೆ ಏನು? ಯಾವ ಭಾಗವತ ಧರ್ಮಗಳನ್ನ ಅನುಷ್ಠಾನ ಮಾಡುವುದರಿಂದ
ಯಾವುದರಿಂದ ಅಂತ ಅರ್ಥ. ಈ ಅಂದ್ರೆ ಯಾವುದರುಗಳಿಂದ, ಯಾವ ಭಾಗವತ ಧರ್ಮಗಳನ್ನ ಅನುಷ್ಠಾನ ಮಾಡುವುದರಿಂದ, ಭಾಗವತ ಧರ್ಮಗಳನ್ನ ನಮ್ಮಲ್ಲಿ ನಾವು ಅಳವಡಿಸಿಕೊಂಡು ಭಗವಂತನಲ್ಲಿ ಮೊರೆ ಇಟ್ವಿ ಅಂತಾದ್ರೆ, ಪ್ರಪನ್ನ ಅಂದ್ರೆ ಏನು? ಭಾಗವತ ಧರ್ಮಾನುಷ್ಠಾನವನ್ನ ಮಾಡಿಕೊಂಡು ದೇವರಲ್ಲಿ ತ್ವಮೇವ ಮಮ ರಕ್ಷಕಃ, ನೀನೇ ನಮ್ಮನ್ನ ಕಾಪಾಡುವವನು ಎಂಬುದಾಗಿ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಎಂಬಂತೆ ಅರ್ಜುನನಂತೆ ಪರಿಪೂರ್ಣವಾಗಿ ಭಗವಂತನಲ್ಲಿ ನಾವು ಮೊರೆ ಇಟ್ರೆ ನಮ್ಮನ್ನ ಕಾಪಾಡು ದೇವ ಅಂತ ನಾವೇನಾದ್ರೂ ಮೊರೆ ಇಟ್ವಿ ಅಂತ ಆದ್ರೆ, ಆಗ ಭಗವಂತ ಅಜಃ, ಅವನು ಎಂತವನು ಭಗವಂತ ಅಂದ್ರೆ ಅವನು ಅಜ, ನಜಾಯತೆ ಇತಿ ಅಜಃ, ಹುಟ್ಟಿಲ್ಲದಂತ ಭಗವಂತ. ಅವನು ದಾಸ್ಯತಿ ಆತ್ಮಾನಮಪಿ, ಎಷ್ಟರ ಮಟ್ಟಿಗೆ ತನ್ನನ್ನೇ ತಾನು ಭಕ್ತರಿಗೋಸ್ಕರವಾಗಿ ಕೊಡ್ಲಿಕ್ಕೆ ಸಿದ್ಧನಾಗಿರ್ತಾನೆ. ಬಲಿಚಕ್ರವರ್ತಿಯ ದ್ವಾರಪಾಲಕನಾದ ಪುಟ್ಟ ಬಾಲಕ ಪ್ರಹ್ಲಾದ ಕರೆದು ಕೂಡ್ಲೆ, ಪುಟ್ಟ ಬಾಲಕ ಧ್ರುವ ಕರೆದು ಕೂಡ್ಲೆ ಬಂದುಬಿಟ್ಟ. ದ್ರೌಪದಿ ಮಾನ ಹೋಗ್ತಾ ಇದೆ ಕೃಷ್ಣ ಅಂದ ಕೂಡ್ಲೆ ಭಗವಂತ ಬಂದ. ಹೀಗೆ ಎಲ್ಲಾ ತನ್ನ ಆ ಎಲ್ಲವನ್ನು ಕೂಡ ಬಿಟ್ಟು ಭಕ್ತರಿಗೋಸ್ಕರವಾಗಿ ಭಗವಂತ ಸದಾ ಭಕ್ತಾನುಗ್ರಹ ಮಾಡ್ಲಿಕ್ಕೆ, ಭಕ್ತ ಸಂರಕ್ಷಣೆ ಮಾಡ್ಲಿಕ್ಕೆ ಬಂದು ಬಿಡುತ್ತಾನೆ. ಹಾಗೆ ತನ್ನನ್ನೇ ತಾನು ಅರ್ಪಣೆ ಮಾಡಿಕೊಂಡು ಬಿಡುತ್ತಾನೆ. ಹಾಗೆ ಭಕ್ತರ ಮೇಲೆ ಅಷ್ಟು ಅನುಕಂಪ ಇರತಕ್ಕಂಥವನು ಭಗವಂತ. ಅವನ ಕೃಪೆ ನಮಗಾಗ್ಬೇಕು ಅಂದ್ರೆ ಯಾವುದರಿಂದ ಅಂದ್ರೆ ಯಾವ ಭಾಗವತ ಧರ್ಮಾನುಷ್ಠಾನವನ್ನ ಮಾಡುವುದರಿಂದ ಅಂತ ಅರ್ಥ. ಹೀಗೆ ಯಾವ ಭಾಗವತ ಧರ್ಮವನ್ನು ಅನುಷ್ಠಾನ ಮಾಡಿದ್ವಿ ಅಂದ್ರೆ ಭಗವಂತ ಪ್ರಸನ್ನನಾಗ್ತಾನೆ. ಪ್ರಸನ್ನನಾಗಿದ್ದಾನೆ. ನಾವು ಪ್ರಪನ್ನರಾಗಿದ್ದೇವೆ. ಪ್ರಸನ್ನ ಅಂದ್ರೆ ದೇವರು ಪ್ರಸನ್ನನಾಗುವುದು, ನಮ್ಮ ಮೇಲೆ ಅನುಗ್ರಹ ದೃಷ್ಟಿಯನ್ನ ಬೀರೋದಕ್ಕೆ ಪ್ರಸನ್ನ ಅಂತ ಕರೆಯೋದು. ನಾವು ಪ್ರಪನ್ನರಾಗುವುದು ಅಂದ್ರೆ ದೇವರಲ್ಲಿ ಮೊರೆ ಇಡಬೇಕು. ಭಗವಂತ ನಿನ್ನನ್ನೇ ನಂಬಿದ್ದೇನೆ ಅಂತ ಭಾವನೆಯಿಂದ ದೇವರಲ್ಲಿ ನಂಬಿಕೆ ಇಟ್ಟು, ಭಕ್ತಿ ಇಟ್ಟು, ಶ್ರದ್ಧೆ ಇಟ್ಟು ದೇವರ ಆರಾಧನೆ ಮಾಡಬೇಕು. ಆಗ ಆತ್ಮಾನಮಪಿ ಅಜಹ ದಾಸ್ಯತಿ, ಆ ಅಜ ಹುಟ್ಟಿಲ್ಲದಂತ ಭಗವಂತ ತನ್ನನ್ನೇ ತಾನು ಭಕ್ತರಿಗೋಸ್ಕರ ಕೊಡ್ಲಿಕ್ಕೆ ಸಿದ್ಧನಾಗಿರುತ್ತಾನೆ. ಇಷ್ಟು ಅಲ್ಲಿ 11ನೇ ಸ್ಕಂದನದಲ್ಲಿ ಬಂದಿರತಕ್ಕಂತ ಕವಿ ಮುನಿಗಳ ಮಾತು. ಏತಸ್ಯ ವಕ್ತಾ ಏವ ಸುದುರ್ಲಭ ಇತ್ಯಾಶಯೇನ ಆಹ. ಅಲ್ಲಿ ಶ್ಲೋಕದಲ್ಲಿ ಬಂತು ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತಂ ನವೈ ವಿದುಹು ಋಷಯೋ ನಾಪಿ ದೇವಾಹ ಅಂತ ಬಂತು. ಅಲ್ಲಿ ಹೇಳ್ಬೇಕಾದ್ರೆ ಧರ್ಮಂ ತು ಅಂತ ಬಂತಲ್ವಾ, ಅಂದ್ರೆ ಯಾರು ಪೂರ್ತಿ ತಿಳಿಲಿಕ್ಕಾಗಲ್ಲ ಅಂತ ಅರ್ಥ ಅಲ್ಲ. ಮತ್ತೇನು ಯಾರಿಗೂ ತಿಳಿಲಿಕ್ಕೆ ಸಾಧ್ಯವಿಲ್ಲ ಅಂತ ಅರ್ಥ ಅಲ್ಲ. ಪೂರ್ತಿ ತಿಳಿಲಿಕ್ಕೆ ಯಾರಿಗೂ ಆಗೋದಿಲ್ಲ ಅಂತ ಅರ್ಥ. ಅದನ್ನ ಹೇಳುದು ನವೈ ವಿದುಹು, ಯಾರು ಪೂರ್ತಿಯಾಗಿ ತಿಳಿಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಸುರಾಹ ಅಲ್ಲ, ನಸಿದ್ಧ ಮುಖ್ಯ ಅಸುರಾಹ ಮನುಷ್ಯಾಹ ಅಂತ ಬಂತು. ವಸ್ತುತಃ ಅಸುರರು ಭಾಗವತ ಧರ್ಮಾನುಷ್ಠಾನಗಳನ್ನ ಮಾಡೋದಿಲ್ಲ ಅನ್ನೋದು ಜಗತ್ ಪ್ರಸಿದ್ಧವಾದ ವಿಚಾರ. ಅದನ್ನು ಪ್ರತ್ಯೇಕವಾಗಿ ಬಾಯ್ಬಿಟ್ಟು ಹೇಳಬೇಕಾಗಿರತಕ್ಕಂತ ಅಗತ್ಯವೇ ಇಲ್ಲ ಅಲ್ವಾ. ಅಸುರರು ಭಾಗವತ ಧರ್ಮಾನುಷ್ಠಾನ ಮಾಡಲ್ಲ ಅನ್ನೋದನ್ನ ಪ್ರತ್ಯೇಕವಾಗಿ ಬಾಯ್ಬಿಟ್ಟು ಹೇಳಬೇಕಾಗಿದ್ದ ಅಗತ್ಯನೇ ಇಲ್ಲ. ಅಲ್ಲಿ ಯಾಕೆ? ಅಸುರರು ಭಾಗವತ ಧರ್ಮವನ್ನ ತಿಳಿಯೋದಿಲ್ಲ. ಋಷಿಗಳು ದೇವತೆಗಳು ಅವ್ರು ಅದೇ ಮಾರ್ಗದಲ್ಲಿ, ಸಾತ್ವಿಕ ಮಾರ್ಗದಲ್ಲೇ ಇರೋರು. ಅವರು ತಿಳಿಯಲ್ಲ. ಸಾತ್ವಿಕ ಮಾರ್ಗದಲ್ಲಿದ್ರೂ ಭಗವದ್ ಭಕ್ತರಾಗಿದ್ರೂ ತಿಳಿಯಲ್ಲ ಅನ್ನೋದು ಸರಿ. ಅಸುರರು ಭಾಗವತ ಧರ್ಮವನ್ನ ತಿಳಿಯೋದಿಲ್ಲ ಅಂತ ಯಾಕೆ ಹೇಳ್ಬೇಕು ಅಂತ ಹೇಳಿದ್ರೆ, ಅಸುರರಾಹ ಅಂದ್ರೆ ರಾವಣಾದಿ ಅಸುರರು ಅಂತ ಅರ್ಥ ಅಲ್ಲ. ಮತ್ತೇನರ್ಥ ಅಸುರಾಹ ಅಂತ ಹೇಳಿದ್ರೆ ಭಾಗವತಾಹ, ಅಸುರ ಕುಲದಲ್ಲಿ ಹುಟ್ಟಿಯೂ ಭಗವತ್ ಭಕ್ತರಾಗಿರತಕ್ಕಂತಹ ಪ್ರಹ್ಲಾದ, ಬಲಿಚಕ್ರವರ್ತಿ ಇಂತಹ ಅಸುರರು ಅಂತ ಅರ್ಥ. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಮ್ ಅಂತ ಕೃಷ್ಣ ಹೇಳಲ್ವಾ. ಹಾಗೆ ಅಸುರ ಕುಲದಲ್ಲಿ ಹುಟ್ಟಿದ ಮಾತ್ರಕ್ಕೆ ಎಲ್ಲರೂ ಕೆಟ್ಟವರಲ್ಲ. ಅಸುರ ಕುಲದಲ್ಲೂ ಎಷ್ಟೋ ಜನ ಭಾಗವತರಿದ್ದಾರೆ, ಭಗವದ್ ಭಕ್ತರಿದ್ದಾರೆ. ಅಂತಹ ಅಸುರರು ಕೂಡ ಭಾಗವತ ಧರ್ಮಗಳನ್ನ ಪೂರ್ತಿಯಾಗಿ ತಿಳಿಯೋದಿಲ್ಲ. ಮನುಷ್ಯಾಸ್ತು ಕುತೋ ವಿದುಹು ನೈವ. ಹೀಗೆ ದೇವತೆಗಳು ಋಷಿಗಳೇ ತಿಳಿಯೋದಿಲ್ಲ ಅಂದ್ಮೇಲೆ ಮನುಷ್ಯಾಸ್ತು ಕುತಃ, ಹೇಗ್ ತಿಳಿಲಿಕ್ಕೆ ಸಾಧ್ಯವೇ ಇಲ್ಲ, ಅಸಾಧ್ಯವಾದದ್ದು. ಏವಂ ದೌರ್ಲಭ್ಯಂ ಪ್ರದರ್ಶ್ಯ, ಹೀಗೆ ಭಾಗವತ ಧರ್ಮಾನುಷ್ಠಾನ ಎಂಬುದು ಅತ್ಯಂತ ದುರ್ಲಭ ಅನ್ನೋದನ್ನು ತೋರಿಸಿ, ಭಕ್ತಾನಾಂ ಧೈರ್ಯ ಜನನಾಯ. ಹಾಗಂದ್ರೆ ಭಾಗವತ ಧರ್ಮವನ್ನ ತಿಳಿಲಿಕ್ಕೆ ಸಾಧ್ಯವೇ ಇಲ್ಲ ಅಂದ್ಮೇಲೆ ಅಸಾಧ್ಯವಾದದ್ದನ್ನ ಸಾಧಿಸುವ ಪ್ರಯತ್ನ ಮಾಡಲೇಬಾರದು ಅಲ್ವಾ. ಅಸಾಧ್ಯವಾದದ್ದನ್ನ ಸಾಧಿಸುವ ಪ್ರಯತ್ನ ಮಾಡ್ಲೇಬಾರದು. ತಸ್ಮಾದ್ ಅಪರಿಹಾರಿಯೇ ಅರ್ಥೇ ನತ್ವಂ ಶೋಚಿತ ವರಸಿ. ಯಾವುದನ್ನ ನಾವು ಪಡಿಲಿಕ್ಕೆ ಆಗೋದಿಲ್ಲ ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಬಾರದು. ಭಾಗವತ ಧರ್ಮವನ್ನ ದೇವತೆಗಳು ಋಷಿಗಳು ತಿಳಿಲಿಕ್ಕೆ ಆಗಲ್ಲ ಅಂದ್ಮೇಲೆ ಮನುಷ್ಯರ ಕಥೆ ಏನು? ನಮಗದ್ರ ಸವಾಸನೆ ಬೇಡ ಅಂತ ಅನಿಸ್ಬಿಡ್ಬೋದು ಅಲ್ವಾ. ಅದಕ್ಕೆ ಭಕ್ತಾನಾಂ ಧೈರ್ಯ ಜನನಾಯ, ನಮಗೆ ಧೈರ್ಯ ಕೊಡಬೇಕು. ಭಾಗವತ ಧರ್ಮ ಅಂದ್ರೆ ಅದು ಕೈಗೆಟುಕದ ಎಲ್ಲೋ ದೂರ ಇರುವಂತದ್ದಲ್ಲ. ಭಾಗವತ ಧರ್ಮಾಣ ಜ್ಞಾತಾರಹ ಭಾಗವತೋತ್ತಮ ವಿಶಿಷ್ಟ ಸಂತಿ. ಭಾಗವತ ಧರ್ಮವನ್ನು ಪೂರ್ತಿ ತಿಳಿಲಿಕ್ಕೆ ಯಾರಿಗೂ ಆಗೋದಿಲ್ಲ. ಆದ್ರೆ
ಅವರವರ ಯೋಗ್ಯತೆಗೆ ಅನುಗುಣವಾಗಿ ತಿಳಿದಿರತಕ್ಕಂಥ ಭಾಗವತೋತ್ತಮರು ಭಗವತ್ ಭಕ್ತರಲ್ಲಿ ಶ್ರೇಷ್ಠರು ಸಂತಿ ಅನೇಕ ಜನ ಇದ್ದಾರೆ. ತತಃ ಭವತಾಮಪಿ ಪರಂಪರೆಯ ಭಾಗವತ ಧರ್ಮ ವೇದನಂ ಭವೇತ್. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಹೀಗೆ ಕ್ರಮೇಣ ಪರಂಪರೆಯಿಂದ ಗುರುಗಳ ಉಪದೇಶಾದಿಗಳಿಂದಾಗಿ ಹಂತವಾಗಿ ಅದು ನಿಮ್ಗೆ ಉಂಟಾಗತ್ತೆ. ಹಾಗೆ ತಿಳಿಲಿಕ್ಕೆ ಸಾಧ್ಯವಿಲ್ಲ ಅಂತ ದೂರ ಕೂತ್ಕೊಳ್ಬೇಡಿ, ತಿಳ್ಕೊಳ್ಳಿಕ್ಕಾಗತ್ತೆ. ಇತಿ ನ ಭೇತವ್ಯಂ. ಹಾಗಾಗಿ ಹೆದರೋದು ಬೇಕಾಗಿಲ್ಲ. ಭಾಗವತ ಧರ್ಮವನ್ನ ತಿಳಿಲಿಕ್ಕೆ ಎಲ್ಲರಿಗೂ ಆಗತ್ತೆ. ಅದು ಆ ದಾರಿಯಲ್ಲಿ ಸಾಗ್ಬೇಕು, ಪ್ರಯತ್ನ ಮಾಡಬೇಕು, ಉಪದೇಶಗಳನ್ನ ಕೇಳಬೇಕು ಅನ್ನೋದು ಹೇಳ್ತಿದ್ದಾರೆ. ಈ ಅಭಿಪ್ರಾಯ ತು ಇತಿ, ಅಲ್ಲಿ ಧರ್ಮಂ ತು, ಆ ತು ಎಂಬತಕ್ಕಂಥ ವಿಶೇಷಣ ಇದನ್ನ ಹೇಳ್ತಾ ಇದೆ. ಯಾರಿಗೂ ಪೂರ್ತಿ ತಿಳಿಲಿಕ್ಕೆ ಸಾಧ್ಯವಿಲ್ಲ, ಆದ್ರೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ನಾವು ಆ ಸಾಧನಾ ಮಾರ್ಗದಲ್ಲಿ ಇದ್ವಿ ಅಂದ್ರೆ ಭಾಗವತ ಧರ್ಮಗಳನ್ನು ತಿಳಿಯಬಹುದು ಅನ್ನೋದು ಹೇಳ್ತಿದ್ದಾರೆ. ಯಥಾಹು. ಹಾಗಾಗಿ ಯಾರ್ಯಾರು ತಿಳಿದಿದ್ದಾರೆ ಅನ್ನೋದನ್ನ ಅದರಲ್ಲಿ 6ನೇ ಸ್ಕಂದದಲ್ಲಿ ಬರತಕ್ಕಂಥ ಒಂದು ಮಾತು ಅದನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಯಾರ್ಯಾರು? ಸ್ವಯಂಭೂ. ಸ್ವಯಂಭೂ ಶಬ್ದಕ್ಕೆ ಬ್ರಹ್ಮದೇವರು ಅಂತ ಅರ್ಥ. ನಾರದರು ತಿಳಿದಿದ್ದಾರೆ. ಶಂಭು ರುದ್ರದೇವರು ತಿಳಿದಿದ್ದಾರೆ. ಕುಮಾರ ಶಬ್ದಕ್ಕೆ ಸನತ್ ಕುಮಾರ ಅಂತ ಅರ್ಥ. ಅಂದ್ರೆ ಅವರೆಲ್ಲರೂ ಬ್ರಹ್ಮದೇವರ ಮಾನಸ ಪುತ್ರರು, ಒಬ್ಬರ ಹೆಸರಿಳಿದ್ದಾರೆ, ಎಲ್ಲರೂ ಇಟ್ಕೊಳ್ಬೇಕು. ಸನಕ, ಸನಂದನ, ಸನತ್ ಕುಮಾರ, ಸನತ್ ಸುಜಾತ ಎಲ್ಲರೂ ಕೂಡ ಕುಮಾರ. ಕಪಿಲೋ ಮುನಿ, ಇನ್ನು ಸಾಕ್ಷಾತ್ ಭಗವಂತ ಕಪಿಲ ಮುನಿ, ಅವನೇ ಉಪದೇಶ ಕೊಟ್ಟವನು ಭಗವಂತ. ಕಪಿಲ ಮುನಿಗಳು ತಿಳಿದಿದ್ದಾರೆ. ಮತ್ತು ಪ್ರಹ್ಲಾದ, ದೈತ್ಯ ಕುಲದಲ್ಲಿ ಹುಟ್ಟಿರತಕ್ಕಂಥ ಪ್ರಹ್ಲಾದ ತಿಳಿದಿದ್ದಾನೆ. ಜನಕ, ಆಸ್ಥಿತ ಜನಕಾದಯ, ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ತಿಕ ಜನಕಾದಯ ಅಂತ ಕೃಷ್ಣಗೀತೆಯಲ್ಲಿ ಹೇಳ್ತಾನಲ್ಲ ನೋಡಿ, ಇದು ಭಾಗವತದ ಮಾತು. ಜನಕ ಮಹಾರಾಜ ತಿಳಿದಿದ್ದಾನೆ. ಹಾಗೆ ಭೀಷ್ಮಾಚಾರ್ಯರು ತಿಳಿದಿದ್ದಾರೆ. ಬಲಿಚಕ್ರವರ್ತಿ ತಿಳಿದಿದ್ದಾನೆ. ವೈಯಾಸಕಿ ಅಂದ್ರೆ ಶುಕಾಚಾರ್ಯರು ಅಂತ ನಿಮ್ಗೆ ಆರಂಭದಲ್ಲೇ ಬಂದಿದೆ, ಭಾಗವತ ಪಾಠದ ಆರಂಭದಲ್ಲಿ ವೈಯಾಸಿಕಿ ಶಬ್ದಕ್ಕೆ ಶುಕಾಚಾರ್ಯರು ಅಂತ ಅರ್ಥ. ಹಾಗೆ ವಯಂ, ನಾವು ಅಂದ್ರೆ ಯಾರು? ಈ ಮಾತನ್ನ ಹೇಳ್ತಾ ಇರತಕ್ಕಂಥದ್ದು ಯಮಧರ್ಮರಾಜ. ಯಮ ತಿಳಿದಿದ್ದಾನೆ ಅಂತ ಅದೇ ಪ್ರಕರಣದಲ್ಲಿ ಯಮಧರ್ಮನಿಗೂ ಯಮದೂತರಿಗೂ ನಡೀತಕ್ಕಂಥ ಒಂದು ಸಂವಾದ, ಅಲ್ಲಿ ಬಂದಿರತಕ್ಕಂಥ ಶ್ಲೋಕ. ಸ್ವಯಂಭೂರ್ ನಾರದ ಶಂಭು, ಕುಮಾರೋ ಕಪಿಲೋ ಮುನಿ, ಪ್ರಹ್ಲಾದೋ ಜನಕೋ ಭೀಷ್ಮ, ಬಲಿರ್ ವೈಯಾಸಿಕರು ವಯಂ, ಬಲಿಹಿ ವೈಯಾಸಿಕಿ ವಯಂ. ವಯಂ ಅಂದ್ರೆ ನಾವು ಅಂದ್ರೆ ಈ ಶ್ಲೋಕವನ್ನ ಹೇಳ್ತಾ ಇರತಕ್ಕಂಥ ಯಮಧರ್ಮರಾಜ ಅಂತ ಅರ್ಥ. ದ್ವಾದಶೇತೆ ವಿಜಾನೀಮಃ, ಈ 12 ಜನ. ದ್ವಾದಶೇತೆ ವಿಜಾನೀಮಃ ಧರ್ಮಂ ಭಾಗವತಂ ಭಟಾಹ ಅಂತ ಯಮದೂತರಿಗೆ ಯಮ ಮಾಡತಕ್ಕಂಥ ಸಂಬೋಧನೆ. ಹೇ ಭಟ, ಹೇ ಭಟೌ, ಹೇ ಭಟಾಹ, ಎಲೆ ಭಟರೇ, ನಾವೆಲ್ಲರೂ ತಿಳಿದವರಿದ್ದೇವೆ. ಗುಖ್ಯಂ ವಿಶುದ್ಧಂ ದುರ್ಬೋಧಂ ಯಂ ಜ್ಞಾತ್ವಾ ಅಮೃತಮಶ್ನುತೆ. ಇದು ಎಂಥದ್ದು? ಅತ್ಯಂತ ಗೋಪ್ಯ, ಸಿಕ್ಕದವ್ರಿಗೆ ಹೇಳುವಂಥದ್ದಲ್ಲ ಇದು. ವಿಶುದ್ಧ, ಬಹಳ ಶುದ್ಧವಾದದ್ದು, ಸಾತ್ವಿಕವಾದದ್ದು. ದುರ್ಬೋಧಂ, ತಿಳಿಲಿಕ್ಕೆ ಸಾಧ್ಯವಿಲ್ಲ, ಕೇಳಿದ್ಕೊಳ್ಳೆ ಅರ್ಥ ಆಗತ್ತೆ ಅಂತಲ್ಲ, ಓದಿದ್ಕೊಳ್ಳೆ ಅರ್ಥ ಆಗತ್ತೆ ಅಂತನಲ್ಲ, ಅತ್ಯಂತ ಕಠಿಣವಾಗಿರುವಂಥದ್ದು. ಆದರೆ ತಿಳಿದ್ರೆ ಮಾತ್ರ ಅಮೃತಮಶ್ನತೆ. ಎಂ ಜ್ಞಾತ್ವ, ಯಾವ ಭಾಗವತ ಧರ್ಮಗಳನ್ನ ತಿಳಿಯುವುದರಿಂದ ಅಮೃತಂ ಅಶ್ನುತೆ, ಅಮೃತ ಅಂದ್ರೆ ಮೋಕ್ಷವನ್ನ ಪಡೆಯುತ್ತಾರೆ. ಹಾಗಾಗಿ ಭಾಗವತ ಧರ್ಮ ಎಂಬುದು ಮೋಕ್ಷ ಫಲವನ್ನು ಕೊಡುವಂಥದ್ದು. ಭಗವತ ಮೋಕ್ಷ ಸಾಧನತೆಯ ಉಪದಿಷ್ಟ ಭಾಗವತಃ ಧರ್ಮ ಕತಿವಿಧ ಇತ್ಯತಃ. ಅಲ್ಲ, ಭಗವಂತ ಕಪಿಲಾದಿ ರೂಪದಿಂದ ಭಗವಂತ ಹೇಳಿದ್ದಾನೆ ಭಾಗವತ ಧರ್ಮಗಳನ್ನ. ಎಷ್ಟು? ಉಪದಿಷ್ಟ ಭಾಗವತಃ ಧರ್ಮ, ಭಗವಂತನಿಂದ ಉಪದೇಶಿಸಲ್ಪಟ್ಟಂತ ಭಾಗವತ ಧರ್ಮಗಳು ಕತಿವಿಧ, ಎಷ್ಟು ಇದೆ ಅಂತ ಪ್ರಶ್ನೆ ಬಂದ್ರೆ ಅದನ್ನ ಹೇಳಿದ್ದು ಧರ್ಮಂ ತು ಭಗವತ್ ಪ್ರಣೀತಂ ಧರ್ಮಂ ಭಾಗವತಂ ತು. ಭಗವಂತನಿಂದ ಹೇಳಲ್ಪಟ್ಟಂತಹ ಭಾಗವತ ಧರ್ಮಗಳಾದರೂ ಅನ್ನೋ ತು ಶಬ್ದ ಹೇಳ್ತಾರೆ. ಎಷ್ಟು ಅಂತ ಹೇಳಿದ್ರೆ ತ್ರಿಂಶದ್ಭಿ ವಿಶೇಷೇ ವಿಶಿಷ್ಟಂ ಇದು. ಅದು 30 ಯಾವುದು ಅಂತ ಇಲ್ಲಿ ಪಟ್ಟಿ ಮಾಡ್ತಾರೆ. ಒಟ್ಟು 30 ಇದ್ದಾವೆ ಅಂತ ಹೇಳ್ತಾರೆ. ತ್ರಿಂಶದ್ಭಿ ವಿಶೇಷೇ ವಿಶಿಷ್ಟಂ ಅಂತಿದೆ. ಅದು ವಿಶಿಷ್ಟ ಅಂದ್ರೆ 30 ಗುಣಗಳಿಂದ ಒಟ್ಟು 30 ಇದೆ ಅಂತ ಹೇಳ್ತಿದ್ದಾರೆ. ಏತೇತು ಪ್ರಭೇದಾ ಪ್ರಮಾಣ ಪ್ರಸಿದ್ಧ ಇತಿ ವೈ ಶಬ್ದೇನ ಆಹು. ಇದರ ಪ್ರಭೇದಗಳು ಸುಮ್ಮನೆ ಏನೋ ಕಪೋಲ ಕಲ್ಪಿತವಾಗಿ ಹೇಳುವಂಥದ್ದಲ್ಲ. ಮತ್ತೇನು ಅಂತ ಹೇಳಿದ್ರೆ ಪ್ರಮಾಣ ಪ್ರಸಿದ್ಧವಾಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಥಾಹು, ಇದು ಭಾಗವತಕ್ಕೆ ಶ್ಲೋಕ ಮುಂದಿಂದು ಕೂಡ. ಅಲ್ಲಿ ನಾರದರಿಗೂ ಮತ್ತು ಯುಧಿಷ್ಠಿರ ಅವರಿಬ್ಬರಿಗೆ ನಡೀತಕ್ಕಂಥ ಒಂದು ಸಂವಾದ. ಆ ನಾರದ ಮತ್ತು ಯುಧಿಷ್ಠಿರ ಸಂವಾದದಲ್ಲಿ ಬಂದಿರತಕ್ಕಂಥ ಒಂದು ಮಾತು. ಯುಧಿಷ್ಠಿರ ನಾರದರ ಬಳಿ ಹೋಗಿ ಪ್ರಶ್ನೆ ಮಾಡ್ತಾನೆ, ನನಗೆ ಭಾಗವತ ಧರ್ಮಗಳನ್ನ ಹೇಳಿ ಅಂತ.
ಭಗವಾನ್ ಇದು ಮುಂದೆ ನಾಳೆ ನೋಡೋಣ. ಇಷ್ಟಕ್ಕೆ ನಿಲ್ಸ್ಕೊಂಡಿರೋಣ. ಮೊದಲು ಯುಧಿಷ್ಠಿರನ ಪ್ರಶ್ನೆ, ನಂತರ ನಾರದರ ಉತ್ತರಗಳು ಬರ್ತಾ ಹೋಗುತ್ತೆ. ಶ್ರೀಕೃಷ್ಣಾರ್ಪಣಮಸ್ತು.